ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ನಿಮ್ಮ ಗೆಸ್ ಸರಿಯಾಗಿದೆ ಸ್ನೇಹಿತರೆ. ಇವತ್ತು ನಾನು ಬಚ್ಚಿರೆ ಬಗ್ಗೆ ಮಾತಾಡ್ತಿದ್ದೇನೆ. ಬಚ್ಚಿರೆ ಇದ್ಯಾವುದು ಹೊಸ ವರ್ಡು. ಈ ವರ್ಡ್ನ ಕೆಲವರು ಕೇಳಲೇ ಇಲ್ಲ ಅಲ್ವಾ ಸ್ನೇಹಿತರೆ. ಇವತ್ತು ನಾನು ವೀಳ್ಯದೆಲೆ ಬಗ್ಗೆ ಮಾತಾಡ್ತಿದ್ದೀನಿ. ವೀಳ್ಯದೆಲೆಗೆ ತುಳುವಲ್ಲಿ ಬಚ್ಚಿರೆ ಅಂತಾರೆ. ಈ ವೀಳ್ಯದೆಲೆಗೆ ಅನಾದಿ ಕಾಲದಿಂದಲೂ ಒಂದು ಪವಿತ್ರವಾದ ಸ್ಥಾನಮಾನ ಇದೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ವೀಳ್ಯದೆಲೆಗೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಇದೆ. ಯಾವುದೇ ಒಂದು ಮದುವೆ ಇರಲಿ, ಮಗು ನಾಮಕರಣ ಇರಲಿ, ಹಾಗೆ ಯಾವುದೇ ಒಂದು ದೇವರ ಕಾರ್ಯಕ್ರಮ ಇರಲಿ, ಪ್ರತಿಯೊಂದರಲ್ಲೂ ವೀಳ್ಯದೆಲೆಗೆ ಒಂದು ಸ್ಥಾನಮಾನ ಇದೆ. ನಮ್ಮ ಮಂಗಳೂರು, ಉಡುಪಿ ಕಡೆಯೆಲ್ಲ ದೈವ ಕೋಲ ನಡೆಯುತ್ತೆ. ಈ ದೈವ ಕೋಲದಲ್ಲಿ ವೀಳ್ಯದೆಲೆಗೂ ಒಂದು ಪವಿತ್ರವಾದಂಥ ಸ್ಥಾನಮಾನ ಇದೆ. ಕೆಲವರಿಗೆ ಗೊತ್ತಿರಬಹುದು, ದೈವ ನುಡಿ ಕೊಡುವಾಗ ವೀಳ್ಯದೆಲೆನ ಮೇಲೆ ಎಸ್ತು ಅದು ಮಕ್ಕಡೆ ಬೀಳುತ್ತೋ ಅಥವಾ ಅಂಗಾತ ಬೀಳುತ್ತೋ ಅದರ ಮೇಲೆ ದೈವದ ನುಡಿಯ ಬಗ್ಗೆ ಸಾಬೀತಾಗುತ್ತೆ. ಇದಿಷ್ಟಲ್ಲದೆ ಇನ್ನೂ ಒಂದು ನೀವು ನೋಡಿರ್ಬೋದು, ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಊಟ ಆದ ನಂತರ ತಾಂಬೂಲ ಇಡ್ತಾರೆ. ವೀಳ್ಯದೆಲೆ, ಅಡಿಕೆ, ಸುಣ್ಣ ಇದು ತಿನ್ನೋದೊಂದು ವಾಡಿಕೆ. ನಿಜವಾಗ್ಲೂ ಇದಕ್ಕೆ ವೈಜ್ಞಾನಿಕ ಕಾರಣ ಏನಾದರೂ ಇದೆಯಾ ಅಥವಾ ಸುಮ್ಮನೆ ತಿಂತಿದ್ದಾರಾ? ಹಾಗಾದರೆ ವೀಳ್ಯದೆಲೆಯಲ್ಲಿ ಔಷಧಿಯ ಗುಣಗಳೇನಾದರೂ ಇದೆಯಾ? ಇದು ನಮ್ಮ ದೇಹಕ್ಕೆ ಒಳ್ಳೆಯದಾ? ತಿನ್ನಬಹುದಾ? ಯಾರು ತಿನ್ನಬಾರ್ದು? ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಗಳ ಅಪ್ಲೋಡ್ನ ನೋಟಿಫಿಕೇಶನ್ ಹೊಡಿಬೋದು, ವೀಡಿಯೋನ ಮಿಸ್ ಮಾಡಿ ನೋಡಲು ಸಹ ಆಗ್ಬೋದು. ಸ್ನೇಹಿತರೆ, ತುಂಬ ಜನ ವೀಡಿಯೋ ನೋಡ್ತೀರಾ, ಒಂದು ಲೈಕ್ ಕೊಡೋದು ತುಂಬ ಕಷ್ಟ ಅಂತ ಅನಿಸ್ತಿಲ್ಲ. ಕೆಳಗಿರುವಂಥ ಲೈಕ್ ಬಟನ್ನ ದಯವಿಟ್ಟು ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗಾದರೆ ನಾನು ಮೊದಲು ನಿಮಗೆ ವೀಳ್ಯದೆಲೆ ಗಿಡನ ಪರಿಚಯ ಮಾಡ್ತೀನಿ, ಹಾಗೆ ಅದರಲ್ಲಿರುವಂಥ ಔಷಧಿ ಅಂಶಗಳೇನಂತ ನೋಡೋಣ. ಯಾರಿಗೆಲ್ಲ ಇದು ಒಳ್ಳೆಯದು ಅನ್ನೋದನ್ನ ಸಹ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನಾವು ಶುರು ಮಾಡುವ. ಸ್ನೇಹಿತರೆ, ವೀಳ್ಯದೆಲೆ ಬಗ್ಗೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇದೆ. ಯಾವುದೇ ಒಂದು ಶುಭ ಸಮಾರಂಭಗಳಿಗೂ ಅಡಿಕೆ ಜೊತೆ ವೀಳ್ಯದೆಲೆ ಬೇಕೇ ಬೇಕು. ವೀಳ್ಯದೆಲೆಯು ಒಂದು ಬಳ್ಳಿಯ ಜಾತಿಗೆ ಸೇರಿದಂತಹ ಗಿಡ. ಇದು ಸಾಮಾನ್ಯವಾಗಿ ಕಾಳುಮೆಣಸಿನ ಬಳ್ಳಿಯ ರೀತಿ ನಿಮಗೆ ಕಾಣುತ್ತೆ. ನೀವು ನೋಡ್ತಿರ್ಬೋದು, ಇದು ವೀಳ್ಯದೆಲೆಯ ಬಳ್ಳಿ. ವೀಳ್ಯದೆಲೆಯನ್ನು ಹೆಚ್ಚಾಗಿ ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಸಾಂಪ್ರದಾಯಿಕವಾಗಿ ಗೌರವ ಅಥವಾ ಮಂಗಳಕರ ಆರಂಭದ ಸಂಕೇತ ಅಂತ ನಾವಿಲ್ಲಿ ನೋಡ್ತೀವಿ. ನಿಮ್ಮತ್ತಿರುವುದು ಮನೇಲಿ ಯಾವ್ದಾದ್ರು ಒಂದು ಫಂಕ್ಷನ್ ಆದಾಗ ಯಾರಾದರೂ ಹಿರಿಯರು ಊಟ ಮಾಡಿ ಕೂತಿರ್ತಾರೆ, ನಮ್ಮನ್ನ ಯಾರಾದರೂ ಕರೆದು ಹೇಳ್ತಾರೆ, ನೋಡಿ ಮಾರೆ ಅವರು ಊಟ ಆಗಿದೆ, ಅವರಿಗೊಂದು ಎರಡಿಕೆ ತಂದು ಕೊಡು ಅಥವಾ ತಾಂಬೂಲ ಕೊಡು ಅಂತ ಹೇಳ್ತಾರೆ. ನಿಜವಾಗಲೂ ನಮ್ಮ ಹಿರಿಕರು ಮಾಡಿರುವಂಥ ಪ್ರತಿಯೊಂದು ಊಟ ಉಪಚಾರ ಆಗಲಿ ಅಥವಾ ಊಟ ಆದಮೇಲೆ ಇಂಥದ್ದೇ ತಿನ್ನಬೇಕು ಅನ್ನೋದು ಮಾಡಿದಾಗಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನಿಮಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇವಾಗೆಲ್ಲ ನಾವು ಏನಾದರೂ ಒಂದು ಹಣ ತಗೊಂಡಾಗೋ ಅಥವಾ ಏನಾದರೂ ಒಂದು ವಸ್ತು ಯಾರು ತಗೊಂಡಾಗ ನಾವು ಅಗ್ರಿಮೆಂಟ್ ಮಾಡ್ತೀವಿ. ಮೊದಲು ಹಾಗಲ್ಲ, ವೀಳ್ಯದೆಲೆಯನ್ನು ಅದ್ಲು ಬದಲು ಮಾಡಿಕೊಂಡು ಅಗ್ರಿಮೆಂಟ್ ಥರ ಮಾಡ್ತಿದ್ರು. ಅಂದರೆ ವೀಳ್ಯದೆಲೆಗೆ ಒಂದು ದೇವರ ಸ್ಥಾನ ಕೊಟ್ಟಿದ್ರು. ಅಲ್ಲಿ ವೀಳ್ಯದೆಲೆಯನ್ನು ಯಾರಾದರೂ ಏನಾದರೂ ಒಂದು ಅಗ್ರಿಮೆಂಟಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅಂತಂದರೆ ಇವಾಗಿನ ಅಗ್ರಿಮೆಂಟಿಗಿಂತ ಸ್ಟ್ರಾಂಗ್ ಆಗಿತ್ತು ಆವಾಗದ ಅಗ್ರಿಮೆಂಟು ವೀಳ್ಯದೆಲೆದ್ದು. ಅಷ್ಟೇ ಅಲ್ಲದೆ ಮದುವೆ ಸಮಯದಲ್ಲಿ ಸಂಬಂಧ ಮಾತಾಡೋವಾಗಲೂ ಸಹ ಹಾಗೆ ವೀಳ್ಯದೆಲೆಯನ್ನು ಕೊಟ್ಟು ತಗೊಂಡು ಮದುವೆನ ಫಿಕ್ಸ್ ಮಾಡ್ತಾಯಿದ್ರು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಅಜ್ಜನೋ ಅಜ್ಜಿನೋ ತಂದೆ ತಾಯಿ ಹತ್ರ ಕೇಳಿ, ಖಂಡಿತವಾಗ್ಲೂ ಈ ರೀತಿ ಇರುತ್ತೆ. ಸರಿ ಸ್ನೇಹಿತರೆ, ಹಾಗಾದರೆ ಈ ವೀಳ್ಯದೆಲೆ ಹುಟ್ಟಿದಿಲ್ಲಿ ಅಂತ ನೋಡ್ಲಿಕ್ಕೆ ಹೋದರೆ ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹುಟ್ಟಿದಂಥ ಬಳ್ಳಿ. ಈ ವೀಳ್ಯದೆಲೆಗೆ ವೈಜ್ಞಾನಿಕ ಹೆಸರು ಬಂದು ಪೈಪರ್ ಬೆಟಲ್. ಈ ವೀಳ್ಯದೆಲೆ ಕೃಷಿ ಮಾಡಲಿಕ್ಕೆ ನೀರಾವರಿಯ ಅಗತ್ಯತೆ ತುಂಬ ಇದೆ. ನಿರಂತರವಾಗಿ ಮಣ್ಣು ತೇವಾಂಶದಿಂದ ಕೂಡಿರಬೇಕು. ಆದರೆ ಅತಿಯಾದ ತೇವಾಂಶ ಇದ್ದರೆ ಇದರ ಬುಡ ಕೊಳೆಯುತ್ತೆ, ಬೇರು ಕೊಳೆಯುತ್ತೆ. ಯಾವುದೇ ಕಾರಣಕ್ಕೂ ಹೆಚ್ಚು ಹೊತ್ತು ವೀಳ್ಯದೆಲೆಯ ಬುಡದಲ್ಲಿ ನೀರು ನಿಂತಿರಬಾರ್ದು. ಇವತ್ತಿಗೂ ನಮ್ಮ ಕರಾವಳಿ ಪ್ರದೇಶದಲ್ಲಿ ಈ ವೀಳ್ಯದೆಲೆಯನ್ನೇ ಬೆಳೆದು ಅದರಿಂದನೇ ಜೀವನ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ವೀಳ್ಯದೆಲೆ ಬಳ್ಳಿ ನಟ್ಟು ಸುಮಾರು 6 ತಿಂಗಳಲ್ಲಿ 150ರಿಂದ 180 ಸೆಂಟಿಮೀಟರ್ ಎತ್ತರ ಈ ಬಳ್ಳಿ ಬೆಳೆಯುತ್ತೆ. 6 ತಿಂಗಳ ನಂತರ ನಾವು ಇದರ ಎಲೆಗಳನ್ನು ಕೊಯ್ಯಬಹುದು. ಈ ವೀಳ್ಯದೆಲೆಯ ಬಳಕೆ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಇದು ಪಾಕಿಸ್ತಾನ, ಏಷ್ಯಾ, ಮಧ್ಯಪ್ರಾಚ್ಯ, ಯುರೋಪು, ಅಮೆರಿಕಾ, ಬಾಂಗ್ಲಾದೇಶ ಇಂಥ ಕಡೆಯೂ ಇದನ್ನು ಉಪಯೋಗ ಮಾಡ್ತಾರೆ. ಹೆಚ್ಚಾಗಿ ಯುರೋಪ್ ಮತ್ತು ಅಮೆರಿಕಾ ಮತ್ತು ಬೇರೆ ಇತರ ದೇಶಗಳಿಗೆ ನಮ್ಮಿಲ್ಲಿಂದ ರಫ್ತು ಮಾಡಲಾಗುತ್ತೆ.
ಸ್ನೇಹಿತರೆ, ಹಾಗಾದರೆ ವೀಳ್ಯದೆಲೆ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನಾವು ನೋಡಲಿಕ್ಕೆ ಹೊರಟ್ರೆ, ಮೊಟ್ಟ ಮೊದಲು ನಮಗೆ ಕಾಣಸಿಗುವುದು ಊಟ ಆದ ನಂತರ ನಾವು ವೀಳ್ಯದೆಲೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬ ಸರಾಗವಾಗಿ ಆಗುತ್ತೆ. ದಯವಿಟ್ಟು ಯಾರಾದರೂ ವೀಳ್ಯದೆಲೆ ತಿನ್ನೋರಿದ್ದರೆ ವೀಳ್ಯದೆಲೆ ಜೊತೆ ತಂಬಾಕನ್ನ ಸೇವಿಸಬೇಡಿ. ತಂಬಾಕು ತುಂಬ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ವೀಳ್ಯದೆಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಶಿಲೀಂಧ್ರ ವಿರೋಧಿ ಗುಣಗಳನ್ನ ಹೊಂದಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಅನುಕೂಲ ಇದೆ. ಇದು ನಮ್ಮ ರಕ್ತದಲ್ಲಿರುವಂಥ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತೆ. ಹಾಗೆ ಹಲ್ಲಿನ ಆರೋಗ್ಯನ ಸಹ ಕಾಪಾಡುತ್ತೆ. ಅದೇ ರೀತಿ ಗಾಯವನ್ನು ಗುಣಪಡಿಸುವುದು ಮತ್ತು ಮಧುಮೇಹ ನಿಯಂತ್ರಣಕ್ಕೆ ತುಂಬಾ ಉಪಯೋಗ ಆಗಿರುವಂಥ ಎಲೆ. ನಾವೆಲ್ಲ ಚಿಕ್ಕವರಿರುವಾಗ ಎಲೆಯನ್ನು ತಿಂದು ಎಲೆಯ ತೊಟ್ಟನ್ನು ನಮಗೆ ಕೊಡೋರು. ನಾವು ಎಲೆ ತೊಟ್ಟನ್ನು ಅಗ್ದು ತಿಂತಿದ್ವಿ. ಈ ಎಲೆ ತೊಟ್ಟನ್ನು ಅಗ್ದು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ, ಚಿಕ್ಕ ಮಕ್ಕಳಲ್ಲಿ ತುಂಬ ಹುಟ್ಟಿದ ಮಗುವೆಲ್ಲ ಹಲ್ಲು ಬಂದಿರುವಂಥ ಅಗ್ದು ತಿನ್ನುವಂಥ ಶಕ್ತಿ ಇರುವಂಥ ಮಗುವಿಗೆ ಕೊಟ್ಟರೆ ಬಾಯಲ್ಲಿರುವಂಥ ಅಗ್ರ ಎಲ್ಲ ಹೋಗುತ್ತೆ, ನಾಲಿಗೆ ಕ್ಲೀನ್ ಆಗುತ್ತೆ, ಹಾಗೆ ಹಸಿವಾಗುತ್ತೆ. ಅದೇ ರೀತಿ ಮಾತು ತುಂಬ ಸ್ಪಷ್ಟವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ವೀಳ್ಯದೆಲೆಯಲ್ಲಿ ಟ್ಯಾನಿನ್ ಅನ್ನೋ ಒಂದು ಅಂಶ ಇದೆ. ಇದರಿಂದ ಮಧುಮೇಹ ವಿರುದ್ಧ ಹೋರಾಡುವಂಥ ಶಕ್ತಿ ನಮ್ಮ ದೇಹದಲ್ಲಿ ಬೆಳೆಯುತ್ತೆ. ರಕ್ತದಲ್ಲಿರುವಂಥ ಗ್ಲೂಕೋಸ್ ಮಟ್ಟವನ್ನು ಇದು ನಿಯಂತ್ರಣದಲ್ಲಿಡುತ್ತೆ. ವೀಳ್ಯದೆಲೆ ಜೊತೆ ತಂಬಾಕು ಮತ್ತು ಅಡಿಕೆನ ಸೇರಿಸಿ ತಿನ್ನೋದ್ರಿಂದ ಹಲ್ಲು ಕೆಂಪಾಗತ್ತೆ, ಹಾಗೆ ಸೌಂದರ್ಯವನ್ನು ಸಹ ಹಾಳು ಮಾಡುತ್ತೆ. ಅದಕ್ಕೆ ಹೇಳಿದ್ದು ನಾನು, ಯಾವುದೇ ಕಾರಣಕ್ಕೂ ನೀವು ವೀಳ್ಯದೆಲೆ ಜೊತೆ ತಂಬಾಕಿನ ಸೇವನೆ ಮಾಡಬೇಡಿ. ಏನು ಹಾಕದೆ ಖಾಲಿ ವೀಳ್ಯದೆಲೆ ತಿನ್ನೋದ್ರಿಂದ ಹಲ್ಲುಗಳು ತುಂಬ ಬಲಗೊಳ್ಳುತ್ತೆ. ವೀಳ್ಯದೆಲೆಯಲ್ಲಿ ಕ್ಯಾನ್ಸರನ್ನು ತಡೆಗಟ್ಟುವಂಥ ಶಕ್ತಿ ಸಹ ಇದೆ. ನಮ್ಮ ದೇಹದಲ್ಲಿರುವಂಥ ಪ್ರೀ ಆರ್ಟಿಕಲ್ನಿಂದಾಗಿ ಗಾಯ ಒಣಗಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದು ಅಲ್ಲದೆ ಯಾರಿಗೆ ಶುಗರ್ ಕಾಯಿಲೆ ಇದೆಯೋ ಅಂಥವ್ರಲ್ಲಿ ಸಹ ಹಾಗೆ ಗಾಯ ಒಣಗಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಇಂಥವರು ವೀಳ್ಯದೆಲೆ ತಿನ್ನೋದ್ರಿಂದ ಅವ್ರ ದೇಹದಲ್ಲಿರುವ ಗಾಯವನ್ನು ತುಂಬ ಬೇಗನೆ ಗುಣಪಡಿಸ್ಕೊಳ್ಬಹುದು. ಅದೇ ರೀತಿ ಗಾಯಕ್ಕೆ ವೀಳ್ಯದೆಲೆಯ ರಸವನ್ನು ಹಾಕೋದ್ರಿಂದ ಗಾಯ ತುಂಬ ಬೇಗನೆ ಒಣಗುತ್ತೆ. ವೀಳ್ಯದೆಲೆ ಕೆಮ್ಮು ಮತ್ತು ಕಫ ನಿವಾರಣೆಗೆ ತುಂಬ ಒಳ್ಳೆಯ ಮೆಡಿಷನ್. ಯಾರಿಗಾದರೂ ತುಂಬ ಕಫ ಇದ್ದರೆ ಅಂಥವರು ಎಲೆಯನ್ನು ಸಾಸಿವೆ ಎಣ್ಣೆಯಲ್ಲಿ ನೆನೆಸಬೇಕು. ಬಳಿಕ ಬಿಸಿ ಮಾಡಿ ಎದೆ ಮೇಲಿಟ್ಟರೆ ಕಫಗಟ್ಟೋದು ನಿಲ್ಲುತ್ತೆ. ಹಾಗೆ ಮಕ್ಕಳಿಗೆ ಜೇನುತುಪ್ಪದಲ್ಲಿ ವೀಳ್ಯದೆಲೆ ರಸ ಹಾಕಿ ಕೊಟ್ಟರೆ ಒಣ ಕೆಮ್ಮು ತುಂಬ ಬೇಗನೆ ಗುಣ ಆಗುತ್ತೆ. ಅದೇ ರೀತಿ ಕಫ ಸಹ ಗುಣ ಆಗುತ್ತೆ. ತುಂಬ ಕೆಮ್ಮಿದೆ ಅಂತಂದರೆ ಒಂದು ವೀಳ್ಯದೆಲೆ, 1-2 ಕಾಳುಮೆಣಸು, 1-2 ಕಲ್ಲುಪ್ಪು ಇಷ್ಟನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಅಗಿದು ರಸವನ್ನು ನುಂಗ್ತಾ ಇರಬೇಕು. ರಸವನ್ನು ನುಂಗಿ ರಸ ಖಾಲಿ ಆದ ನಂತರ ನೀವು ಅದರ ಉಳಿದಿರುವಂಥ ಎಲೆಯನ್ನು ಸಹ ನುಂಗ್ಬೋದು. ಇದರಿಂದ ತುಂಬ ಬೇಗನೆ ಕಫ, ಕೆಮ್ಮು ಎಲ್ಲ ಗುಣ ಆಗುತ್ತೆ. ಇದನ್ನು ನಾನು ಸಹ ಟ್ರೈ ಮಾಡಿದ್ದೀನಿ, ನನಗೆ ಸಹ ಒಳ್ಳೆಯದಾಗಿದೆ. ವೀಳ್ಯದೆಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಮುಟಾಜೆನಿಕ್ ಮತ್ತು ಕ್ಯಾನ್ಸರ್ ವಿರೋಧಿ ಅಂಶಗಳಿರೋದ್ರಿಂದ ಕ್ಯಾನ್ಸರನ್ನು ತಡೆಗಟ್ಟುವಂಥ ಶಕ್ತಿ ಇದರಲ್ಲಿದೆ. ಯಾರಾದರೂ ತುಂಬ ಬಾಯಿಯ ವಾಸನೆ ಇದ್ದರೆ ಸಹ ಹಾಗೆ ವೀಳ್ಯದೆಲೆಯನ್ನು ಅಗೆದು ತಿನ್ನೋದ್ರಿಂದ ನಿಮ್ಮ ಬಾಯಿ ವಾಸನೆ ದೂರ ಆಗುತ್ತೆ. ವೀಳ್ಯದೆಲೆಯಲ್ಲಿ ಕರಗು ನಾರಿನ ಅಂಶ ಇರೋದ್ರಿಂದ ಆಹಾರ ಬೇಗ ಕರಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ತೂಕ ಇಳಿಕೆಯಲ್ಲಿ ಸಹ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಶಕ್ತಿಯನ್ನು ಸಹ ಇದು ಕಡಿಮೆ ಮಾಡುತ್ತೆ. ದೇಹದಲ್ಲಿರುವ ಕಶ್ಮಲವನ್ನು ಹೊರಹಾಕುವಲ್ಲಿ ಸಹ ಇದು ಸಹಾಯ ಆಗುತ್ತೆ. ಹಾಗೆಯೇ ಸಾಮಾನ್ಯವಾಗಿ ಗಂಟಲು ನೋವಿದ್ದರೆ ವೀಳ್ಯದೆಲೆಯನ್ನು ಅಗಿದು ನೀವು ನುಂಗೋದ್ರಿಂದ ಗಂಟಲ ಭಾಗದಲ್ಲಿರುವಂಥ ಕ್ರಿಮಿಗಳನ್ನು ಇದು ಕೊಂದು ನಿಮ್ಮ ಗಂಟಲು ನೋವು ಸಹ ನಿವಾರಣೆ ಆಗುತ್ತೆ. ನೀವು ವೀಳ್ಯದೆಲೆ, ದಾಲ್ಚಿನ್ನಿ, ಏಲಕ್ಕಿ ಹಾಗೆ ಒಂದು 4 ಲೋಟ ನೀರನ್ನ ಹಾಕಿ ಕುದಿಸಿ, ಇದು ಕುದ್ದು 2 ಲೋಟ ಬರಬೇಕು, ಅಂದರೆ ಅರ್ಧದಷ್ಟು ಆದ ನಂತರ ಇದು ತಣ್ಣಗಾದ ನಂತರ ದಿನಕ್ಕೆ 2-3 ಬಾರಿ ಸ್ವಲ್ಪನೇ ಕುಡಿಯೋದ್ರಿಂದ ಎದೆಯಲ್ಲಿ ಕಟ್ಟಿರುವಂಥ ಕಫ ತುಂಬ ಬೇಗನೆ ವಾಸಿಯಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಅಂಶಗಳನ್ನ ಒಳಗೊಂಡಂಥ ವೀಳ್ಯದೆಲೆ ಏನೋ ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ ಕೊಡುತ್ತಾ? ಹೌದು ಸ್ನೇಹಿತರೆ, ಕೆಲವು ಸೈಡ್ ಎಫೆಕ್ಟ್ಗಳು ಸಹ ಇದೆ. ಸ್ನೇಹಿತರೆ, ಇದು ನಮ್ಮ ಬಾಯಿಯಲ್ಲಿರುವಂತಹ ಒಳ್ಳೆಯ ಸೂಕ್ಷ್ಮ ಜೀವಿಗಳಿಗೆ ಪರಿಣಾಮ ಬೀರಬಹುದು. ಇನ್ನು ಗರ್ಭಿಣಿಯರೇನಾದರೂ ಎಲೆ ತಿಂದರೆ ಮಕ್ಕಳ ಜನನ ಅಥವಾ ಭ್ರೂಣದ ಬೆಳವಣಿಗೆಗೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ನೀವು ತಿಂತಾನೆ ಇದ್ದರೆ ಇದು ಚಟವಾಗಬಹುದು. ಈ ಚಟದ ಹೊರಬರಲಿಕ್ಕೆ ಸ್ವಲ್ಪ ಕಷ್ಟವೂ ಆಗಬಹುದು. ತಂಬಾಕು, ಅಡಿಕೆ, ಸುಣ್ಣ ಸೇರಿಸಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ನೀವೇನೋ ತಂಬಾಕು ತಿಂತೀರ ಅನ್ನೋದ್ರೆ ಇವತ್ತಿಂದ ತಂಬಾಕು ತಿನ್ನೋದನ್ನ ಬಿಟ್ಬಿಡಿ. ಸ್ನೇಹಿತರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಕಾಯಿಲೆಗೆ ವೀಳ್ಯದೆಲೆನ ಯೂಸ್ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ನೀವೊಮ್ಮೆ ನಿಮ್ಮ ನೀವು ವೈದ್ಯರನ್ನ ಭೇಟಿಯಾಗಿ ಅವ್ರ ಹತ್ರ ಸಜೆಷನ್ ತಗೊಂಡು ನೀವು ನೆಕ್ಸ್ಟ್ ಯೂಸ್ ಮಾಡಿ. ಯಾಕಂದರೆ ಪ್ರತಿಯೊಂದು ಗಿಡಮೂಲಿಕೆ ಪ್ರತಿಯೊಬ್ಬರ ದೇಹಕ್ಕೂ ಒಗ್ಗಿಕೊಳ್ಳಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಸಲನೂ ಯಾಕೆ ಹೇಳ್ತೀನಿ ಅಂತಂದರೆ, ಕೆಲವರು ಆ ವಿಡಿಯೋ ನೋಡಿರಲ್ಲ, ಈ ವಿಡಿಯೋ ನೋಡ್ತಾರೆ.
ಹಾಗಾಗಿ ಹೇಳೋದು ನನ್ನ ಧರ್ಮ, ನಾನು ಹೇಳ್ತಿದ್ದೇನೆ. ಸ್ನೇಹಿತರೆ, ನೋಡೋದಲ್ಲ, ಇದಿಷ್ಟು ಬಚ್ಚರೆಯ ಮಾಹಿತಿ. ಬಚ್ಚರೆ ಅಂದರೆ ವೀಳ್ಯದೆಲೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.